الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين حمدا يوافي نعمه ويكافئ مزيدا. اللهم صل وسلم وبارك على رسولك سيدنا محمد صلاة وسلاما عليك يا رسول الله صلى الله تعالى عليك وسلم. اللهم وصل ثواب ما قرأناه إلى حضرة محمد صلى الله عليه وسلم وإلى حضرات أهل الخير كلهم أجمعين، لا سيما إلى حضرة شيخنا ومربينا الشيخ مرتضى القادر قدس الله سره الذي، وإلى حضرة شيخنا خواجة معين الدين الجزئي الذي قدس الله سره الذي. اللهم زد لهم تشريفا وتعظيما لديك يا رب العالمين. اللهم بحقوقهم وبجائهم بارك لنا في جميع أمورنا خصوصا في أمرنا الذي نحن فيه بركة تامة كما باركت على عبادك الصالحين. أرحم الرحمن هذا الله نمني وندسبيني نقبول نادبيك والله إلنا وخاجة معين الدين الجزئي جميل قدس الله سره الذي سره الفاتحة سورة النبي ನೀವನ ಕಬೂಲ್ ಮಾಡಬೇಕು ಅಲ್ಲ. ವಿಶೇಷವಾಗಿ ಇಳಕಲ್ಲಿರುವಂಥ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಎಸ್ ವಿಜಯಾನಂದ ಕಾಶಪ್ಪನವರು ಇಲ್ಲಿರುವಂತಹ ಅವರ ಅಪಾರ ಬೆಂಬಲಿಗರೊಂದಿಗೆ ಪವಿತ್ರವಾದಂತಹ ಖಾಜಾ ಮঈನುದ್ದೀನ್ ಅಲ್-ಚಿಶ್ತಿ ಅಜ್ಮೀರಿ ಖದ್ದಸಲ್ಲಾಹು ಸಿರ್ರಹು ಅವರ ದರ್ಗಾದಲ್ಲಿ ಜಿಯಾರತನ್ನು ಮಾಡಿ ಇಲ್ಲಿರುವಂತಹ ತಬರುಕನ್ನು ತಂದಿದ್ದಾರೆ ಅಲ್ಲ. ಅದನ್ನೇನು ಕಬೂಲ್ ಮಾಡಬೇಕು ಅಲ್ಲ. ಅದರಲ್ಲಿ ಒಳ್ಳೆಯ ಬರಕತ್ತು ಕೊಡಬೇಕು ಅಲ್ಲ. ಅದರಲ್ಲಿ ರೋಗಗಳಿಗೆ ನೀನು ಶಿಫಾವನ್ನು ಕೊಡಬೇಕು ಅಲ್ಲ. ಅರ್ಹಮರ್ ರಹಮಾನಾದ ಅಲ್ಲಾಹ್ ಇಲ್ಲಿ ಒಟ್ಟು ಸೇರಿರುವಂಥ ಎಲ್ಲರಿಗೂ ನೀನು ಒಳ್ಳೆಯದಾದಂತಹ ಸಂತೋಷಗಳನ್ನು ಕೊಡಬೇಕು ಅಲ್ಲ. ವಿಶೇಷವಾಗಿ ಒಂದು ಸಭೆಯನ್ನು ನಡೆಸುತ್ತಿರುವಂತಹ ಶಾಸಕರಿಗೆ ನೀನು ಒಳ್ಳೆಯ ಸ್ಥಾನಮಾನಗಳನ್ನು ಕೊಡಬೇಕು ಅಲ್ಲ. ರಾಜಕೀಯದಲ್ಲಿ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕು ಅಲ್ಲ. ಎಲ್ಲ ಶತ್ರುಗಳಿಂದಲೂ ಕಾಪಾಡಬೇಕು ಅಲ್ಲ. ದೀರ್ಘ ಆಯುಷ್ಯವನ್ನು ಕೊಡಬೇಕು ಅಲ್ಲ. ರೋಗ ರುಜಿನಗಳಿಂದ ದುಃಖ ದುಮ್ಮಾನಗಳಿಂದ ಟೆನ್ಷನ್ಗಳಿಂದ ಅಪಾಯ ಅಪಘಾತಗಳಿಂದ ಶಾಸಕರನ್ನು ಮತ್ತು ಇಲ್ಲಿ ಸೇರಿರುವ ಎಲ್ಲರನ್ನು ನೀನು ಕಾಪಾಡಬೇಕು ಅಲ್ಲ. ವಿಶೇಷವಾಗಿ ಪವಿತ್ರವಾದಂತಹ ಮುಹರ್ರಮಿನ ಆಶೂರಾ ದಿನದಲ್ಲಿ ನನ್ನ ದುಆಗಳನ್ನು ನೀನು ಕಬೂಲ್ ಮಾಡ್ತೇನೆ ಎಂಬ ವಿಶ್ವಾಸದಲ್ಲಿ ಖಾಜಾ ಮঈನುದ್ದೀನ್ ಅಲ್-ಚಿಶ್ತಿ ಅಜ್ಮೀರಿ ಖದ್ದಸಲ್ಲಾಹು ಸಿರ್ರಹು ಸದಕಾತು ಫೈಲಿನಿಂದ ನನ್ನ ದುಆ ನೀನು ಕಬೂಲ್ ಮಾಡಬೇಕು ಅಲ್ಲ. ಇಲ್ಲಿ ಸೇರಿರುವ ಎಲ್ಲರಿಗೂ ಕೂಡ ಸಂತೋಷಗಳನ್ನು ಕೊಡಬೇಕು ಅಲ್ಲ. ನೆಮ್ಮದಿಯನ್ನು ಕೊಡಬೇಕು ಅಲ್ಲ. ಯಾವುದೇ ಕಷ್ಟ ನಷ್ಟಗಳಲ್ಲಿ ಬೀಳಿಸಬಾರದು ಅಲ್ಲ. ಟೆನ್ಷನ್ಗಳಿಗೆ ಮುಕ್ತಿ ಕೊಡಬೇಕು ಅಲ್ಲ. ಖಾಜಾ ಮঈನುದ್ದೀನ್ ಅಲ್-ಚಿಶ್ತಿ ಅಜ್ಮೀರಿ ಖದ್ದಸಲ್ಲಾಹು ಸಿರ್ರಹು ಬಡವರ ಬಂಧು ಆಗಿದ್ದರು. ಖಾಜಾ ಬಂದೇ ನವಾಜರವರ ಟೈಟಲ್ನಲ್ಲೇ ಇರುವುದು ಗರೀಬ್ ನವಾಜ್ ಎಂದು. ಬಡವರಿಗಾಗಿ ಸಹಾಯ ಮಾಡುವ, ಪ್ರೀತಿಸುವ, ಸಹಕರಿಸುವ ವಿಶಾಲವಾದ ಮನಸ್ಸಿನ ಬರಕತ್ತಿನಿಂದ ಶಾಸಕರಿಗೆ ಇಲ್ಲಿರುವ ಎಲ್ಲರಿಗೂ ಕೂಡ ಬಡವರನ್ನು ಗುರುತಿಸುವವರಿಗೆ ಸಹಾಯ ಮಾಡುವ ವಿಶಾಲ ಮನಸ್ಸನ್ನು ನೀನು ಕೊಡಬೇಕು ಅಲ್ಲ. ಸಾಧ್ಯವಾದಷ್ಟು ಈ ಸಮಾಜಕ್ಕೆ ಬೇಕಾಗಿ ಒಳಿತನ್ನವರು ಮಾಡುತ್ತಲೇ ಬಂದಿದ್ದಾರೆ. ಇನ್ನೂ ಕೂಡ ಈ ಸಮಾಜಕ್ಕೆ ಹಲವಾರು ಒಳ್ಳೆಯದನ್ನು ಮಾಡಲು ಇವರಿಗೆ ತೌಫೀಕ್ ಕೊಡಬೇಕು ಅಲ್ಲ. ಒಳ್ಳೆಯ ಆರೋಗ್ಯ ಕೊಡಬೇಕು ಅಲ್ಲ. ಎಲ್ಲ ರೀತಿಯಾದಂಥ ಅಪಾಯ ಅಪಘಾತಗಳಿಂದ ನೀನು ಕಾಪಾಡಬೇಕು ಅಲ್ಲ. ನಿನ್ನ ಇಷ್ಟ ದಾಸರಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಸೇರಿಸಬೇಕು ಅಲ್ಲ. ನಮ್ಮ ದುಆವನ್ನು ನೀನು ತಿರಸ್ಕರಿಸಬಾರದು ಅಲ್ಲ. ಅರ್ಹಮರ್ ರಹಮಾನಾದ ಅಲ್ಲಾಹ್ ನಮ್ಮನ್ನೆಲ್ಲರನ್ನು ಕೂಡ ಒಳ್ಳೆಯ ಈಮಾನ್ದಾರಿಗಳಲ್ಲಿ ಸೇರಿಸಬೇಕು ಅಲ್ಲ. ربنا عليك توكلنا وإليك نبنا وإليك المصير ربنا هب لنا من أزواجنا وذرياتنا قرة أعين واجعلنا للمتقين إماما. قال تعالى في شأن حبيبه إن الله وملائكته يصلون على النبي
يا أيها الذين آمنوا صلوا عليه وسلموا تسليما. سيدنا شفيعنا حبيبنا نبينا مولانا محمد وبارك وسلم عليه صلاة وسلام عليك يا رسول الله صلى الله تعالى عليه وسلم. سبحان ربك رب العزة عما يصفون وسلام على المرسلين. ಇದು ಬಹುದಿನದ ಕನಸು. 2018 ಒಳಗಡೆ ಹೋಗಿ ಬರಬೇಕಾಗಿತ್ತು. ನಾನು ಮೊದಲಿಂದ ಹೋಗಿದ್ದು ನಾನು 2012. ಯಾವಾಗ ಹೋಗಿದ್ದೆ ಅಂದರೆ ನಾನು ಡೆಲ್ಲಿಯಲ್ಲಿದ್ದೆ. ನಾನು ನಮ್ಮ ಅಲ್ಲಾಜಿ ಉಸ್ಮಾನ್ ಗನಿ ಉಲ್ಲಾಬಾದ್ ಅವರು ಮತ್ತು ನಮ್ಮ ಇನ್ನೊಬ್ಬರಿದ್ದರು ನಮ್ಮ ಜೊತೆಗೆ, ನಮ್ಮ ಸ್ನೇಹಿತರು ನಬಿವಾಲೆ ಅವರಿದ್ದರು. ಮೈನು ನಬಿವಾಲೆ ಅವರು ಮತ್ತು ಉಸ್ಮಾನ್ ಗನಿ ಉಲ್ಲಾಬಾದ್ ಅವರು. ನನ್ನ ಸ್ನೇಹಿತರೊಬ್ಬರು ಸೋಮಶೇಖರ್ ಗೌಡ್ರು ಅಂತ ಹೇಳಿ. ಡೆಲ್ಲಿಯಲ್ಲಿ ನಾವು ಟಿಕೆಟಿಗೆ ಹೋಗಿದ್ವಿ. ನಾವು ಬಿಫಾರ್ಮ್ ತರೋದಕ್ಕೆ ಬಹುತೇಕ ಅಲ್ಲಿ ನಾನು ಬಿಫಾರ್ಮ್ ಖಚಿತ ಆಯಿತು. ಬಹುತೇಕ ಅವತ್ತು 2013 ಸ್ವಲ್ಪ ಪೈಪೋಟಿ ಇತ್ತು. ಭಾಳಷ್ಟು ಜನ ಇಲ್ಲಿ ಟಿಕೆಟ್ ಕೇಳಿದವರು ಇದ್ರು ತಾಲೂಕಿನಲ್ಲಿ. ಅವಾಗ ನಾನು ಡೆಲ್ಲಿಯವರು ಸೂಚನೆ ಕೊಟ್ಟರು, ಇಲ್ಲ ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗೈತಿ ಅಂತ ಹೇಳಿ. ಅವ್ರು ಊರಿಗೆ ಹೋಗ್ಬೇಕಾಗಿತ್ತು. ಅವಾಗ ಅಂದ್ಕೊಂಡ್ವಿ, ಈಗ ಗಣೇಶ್ ಅವ್ರಿಗೆ ಏನು ಮಾಡೋಣ, ಈಗ ಜಲ್ದಿ ಊರಿಗೆ ಹೋಗಿ ಏನು ಮಾಡೋದು ಅಂತೇಳಿ. ಟಿಕೆಟಿನ ಬೆಂಗಳೂರಿಗೆ ಬಂದಂತ ಹೋಗ್ಬಿಟ್ಟು ನಾವು ಬಿಫಾರ್ಮ್. ಅದಕ್ಕೆ ಏನು ಮಾಡೋಣ, 2-3 ದಿವಸ ಖಾಲಿ ಐತೆ ಅಂದಾಗ, ಇಲ್ಲ ನೋಡ್ರಿ ಇದಕ್ಕೆ ಹೋಗ್ರಮ್ಮ ಅಜ್ಮೀರ್ಗೆ ಹೋಗ್ಬಿಡೋಣ. ಆಗಿದ್ದಾಗ 3-4 ಜನ ಗಾಡಿ ತರಿಸ್ಕೊಂಡ್ವಿ, ಒಂದು ಇನೋವಾ ಗಾಡಿ ತರಿಸ್ಕೊಂಡ್ವಿ. ಗಾಡಿಯಾಗ ಹತ್ತಿದ್ವಿ, ಸೀದಾ ಅಜ್ಮೀರ್ಗೆ ಹೋಗಿ ದರ್ಶನ ಮಾಡಿಕೊಂಡು ಅಜ್ಮೀರೊಳಗೆ ನಾನು ಬೆಡ್ಕೊಂಡು ಬಂದಿದ್ದೆ. ತಪ್ಪನ್ನು ಒಪ್ಕೋಬೇಕಲ್ಲ ನಿಮ್ಮ ಮುಂದೆ. ನಾನು ಬೆಡ್ಕೊಂಡು ಬಂದಿದ್ದೆ, ನನಗೆ ಹತ್ರ ವಾಪಸ್ ಬಂದು ನಿಮ್ಮ ದರ್ಶನ ಪಡಿತೀನಿ ಅಂತ ಹೇಳಿ ಬಂದಿದ್ದೆ ನಾನು. ಆದ್ರೆ ನಾನು ಗೆದ್ದೆ, ಆದ್ರೆ ನಾನು ವಾಪಸ್ ಹೋಗಲಿಲ್ಲ. ಅದು ಮಾಡಿದ ತಪ್ಪು ಅನ್ನೋ ಮಾತನ್ನು ನಾನು ಇವತ್ತು ಅರಿವಿನ ಥರ ಹೇಳ್ತಾ ಇದ್ದೀನಿ. ನಿಮ್ಮ ಮಾತು 18ರೊಳಗೆ ನಾನು ಹೋಗ್ಬೇಕಾಗಿತ್ತು ನಾನು. ಭಾಳ ಸರಿ ಕೆಲವಷ್ಟು ಮಂದಿ ಮುಂದೆ ಚರ್ಚೆ ಮಾಡಿದೆ ನಾನು, ಹೋಗೋಣ ಅಂತೇಳಿ ಆಗಲಿಲ್ಲ. ನಾವು ಗಣೇಶ್ ಸಾಬ್ರು ಹೇಳಿದೆ 2-3 ಸರಿ. ಏನೋ ಕಾರಣಕ್ಕೆ ನಮ್ಗೆ ಆಗಲಿಲ್ಲ. ಅದು ಸೋಲ್ಬೇಕಾಗಿತ್ತು. ಅದು ತಪ್ಪಿನಿಂದ ಸೋತೀವಿ ಮಾತನ್ನ ಗುರುಗಳು ಇವತ್ತು ಅಂತೀನಿ. ಯಾರ ತಪ್ಪಿನಿಂದ ನಾನು ಸೋತಿಲ್ಲ, ಅದು ನನ್ನ ತಪ್ಪಿದ್ರೆ ನಾನು ಸೋತೀನಿ ಅನ್ನೋ ಮಾತನ್ನು ಅದು ಆಯ್ತು. ಈ ಸರಿ ಇದು ಹಂಗೆ ಐತಿದ್ದು, ಹೋಗ್ಬೇಕು, ಇವತ್ತು ಹೋಗ್ಬೇಕು, ನಾಳೆ ಹೋಗ್ಬೇಕು. ಇದು 1ನೇ ವರ್ಷ ಇದ್ರೆ ಚಲೋ ಆಯ್ತು. 2 ವರ್ಷ ಮುಗೀತು. 2 ವರ್ಷ ಮುಗಿದ ಮೇಲೂ ಇನ್ನ ಹಂಗೆ ಇವತ್ತು ಹೋಗೋಣ ಹಂಗೆ ನಮ್ಮ ರಜಾಕ್ ಬಾಯಿ ಹೇಳ್ತಿದ್ವಿ, ನಮ್ಮ ಮೌಲಾನವ್ರಿಗೆ ಹೇಳಿದ್ವಿ, ಅನೇಕ ಜನ ಹೇಳಿದ್ದೆ ನಾನು ಹೋಗೋಣ ಅಂತೇಳಿ. ಆಗಲೇ ಇಲ್ಲ. ಕಡೆಗೆ ಈ ವರ್ಷ ಹುಟ್ಟದ ಹಬ್ಬ ಇತ್ತು. ಜುಲೈ 1 ನಾನು ಹುಟ್ಟಿದ ಹಬ್ಬ. ತಮಗೆಲ್ಲ ಹುಟ್ಟದ ಹಬ್ಬ ಇಲ್ಲಿ ಬಂದ್ರೆ ಇದು ಹುಟ್ಟದ ಹಬ್ಬ ಬೇರೆ ಆಗುತ್ತೆ. ಇದನ್ನು ತ್ಯಾಗ ಮಾಡಬೇಕು. ಕುಚ್ ಪಾನೆ ಕೆ ಲಿಯೆ ಕುಚ್ ಕೋಣ ಪಡ್ತಾ ಇದೆ, ಕುಚ್ ಪಾನೆ ಕೆ ಲಿಯೆ ಕುಚ್ ಕೋಣ ಪಡ್ತಾ ಇದೆ ಅಂತೇಳಿ ಈ ಹುಟ್ಟದ ಹಬ್ಬ ಬೇಡ, ಸೀದಾ ಅಲ್ಲಿ ಹೋಗಿ ಅಜ್ಜನ ಆಶೀರ್ವಾದ ತಗೊಂಡು ತಪ್ಪನ್ನ ಸರಿ ಮಾಡ್ಕೊಂಡ್ಬರ ನಡಿ ಅಂತೇಳಿ ನಾನು. ಅದ್ರ ಜೊತೆಗೆ ನಾನು ಸಾಥ್ ಕೊಟ್ಟಂಥವ್ರು ನಮ್ಮ ಗದರಿಕೆಯವರು, ರಜಾಕ್ ಅವರು, ನಮ್ಮ ಹುಸೇನ್ ಅವರು, ನಮ್ಮ MD ಯೂನುಸ್ ಮೌಲಾನ ಅವರು, ಅನೇಕ ಜನ, ರಫೀಕ್ ಇರ್ಬೋದು, ನಮ್ಮ ಸುಲೈಮಾನ್ ಚೌಕ್ದಾರ್ ಅವರು ಇರ್ಬೋದು, ಎಲ್ಲರೂ ಸಾಥ್ ಕೊಟ್ಟರು. ನಮ್ಮ ಅಲ್ತಾಫ್ ಅವರು ಎಲ್ಲರೂ ದಿಢೀರಂತ ಒಂದೇ ಕರೆಗೆ ನಮ್ಮ ಇವರು ಅಹಮದ್ ಬಾಬಾನ್ ಸಾಹೇಬ್ ತಪ್ಪು ತಿಳ್ಕೊಂಡ್ರು. ಅವ್ರಿಗೆ ಸಿಟ್ಟೈತು ಬಾಳಿಕೆ ನಮ್ದಾಗ ಬಿಟ್ಟು ಹೋಗ್ಯಾರಿ. ಅವ್ರು ಹೇಳಕ್ಕೆ ಇಚ್ಛೆ ಪಡ್ತೀರಿ. ಇದು ದಿಢೀರಂತ ಆಗಿದ್ದು. ನಾನು ಊರಿಗೆ ಬರಬೇಕಾಗಿತ್ತು. ಒಂದು ದಿವಸ ಬಂದ್ರೆ ಇನ್ನೂ ಒಂದು 100 ಮಂದಿ ಹಾಕಿದ್ರಿ. ಇನ್ನೂ ಒಂದು 100 ಮಂದಿ ಹಾಕಿದ್ರು. ಅದೇನಾಯ್ತು, ನನಗೆ ಅನಿವಾರ್ಯ ಬರೋಕ್ಕಾಗಲಿಲ್ಲ. ನಾನು ಬೆಂಗಳೂರಾಗ ನೋಡಿದೆ. ಇಲ್ಲಿ ಇವ್ರಿಗೆ ಹೇಳಿದೆ, ನಮ್ಮ ಮಾಂತೇಶ್ನವ್ರಿಗೆ ಒಂದಾಗ ಮತ್ತು ಇವಾಗ ನಮ್ಮ ಅಂಬರೀಷ್ ಮುದುಗಲ್ಲಾಗ ಎಲ್ಲರಿಗೂ ಹೇಳಿದೆ, ಯಾರ್ಯಾರು ಬರ್ತಾರಪ್ಪ ಉಸೂರು ಲಿಸ್ಟ್ ಮಾಡಿ ಕರ್ಕೊಂಡು ಬರ್ರಿ ಅಂತ. ಅವ್ರು ಪಟ ಲಿಸ್ಟ್ ಮಾಡಿದ್ರು. ಲಿಸ್ಟ್ ಮಾಡಿ ಹಂಗೆ ಇಷ್ಟು ಮಂದಿ ಆದ್ರು, ಟಿಕೆಟ್ ಬುಕ್ ಮಾಡಿಬಿಡ್ರಿ ಅಂತ. ಯಾವುದೂ ಲೇಟ್ ಮಾಡಿಸಿಲ್ಲ, ಯಾವುದೂ ಲೇಟ್ ಇಲ್ಲ. ಇದು ಆಗಿದ್ದು ಕೇವಲ 4 ದಿವಸದಲ್ಲಿ ಪ್ರೋಗ್ರಾಮ್. 4 ದಿವಸದಲ್ಲಿ ನಾನು ಹುಟ್ಟಿದಬ್ಬ ಬರೋದಿಲ್ಲ ಊರಿಗೆ, ಹುಟ್ಟಿದಬ್ಬ ಮಾಡ್ಕೊಳ್ಳೋದಿಲ್ಲ. ನಾನು ಈ ಸರಿ ಆಶೀರ್ವಾದ ಪಡೆದ ಮೇಲೆ ಊರಿಗೆ ಬರ್ತೀನಿ ಅಂತ ಹೇಳಿದೆ. ಆಶೀರ್ವಾದ ಪಡೆದು ನಮ್ಮೆಲ್ಲರೂ ಹೇಳಿದ್ರೆ, ಈ ವೇಷ ಭೂಷ್ಯ ನೋಡ್ರಿ, ನಿಮ್ಗೆ ಭಾಳ ಜನಕ್ಕೆ ಈ ಕೇಸರಿ ಕಂಡ್ರೆ, ಕೇಸರಿ ನಮ್ಮ ಭಾರತ ದೇಶದ ಧ್ವಜದ ಮೇಲೆ ಐತಿ. ಕೇಸರಿ, ಬಿಳಿ, ಹಸಿರು. ಕೇಸರಿ ತ್ಯಾಗದ ಸಂಕೇತ. ತ್ಯಾಗ ಬಹುತೇಕ ದುರ್ಬಳಕೆ ಮಾಡ್ಕೋತಾರೆ, ಕ್ರಾಂತಿಗೆ ಉಪಯೋಗ ಮಾಡ್ಕೊಳಕತ್ತಾರೆ ಈ ಜಗತ್ತಿನಲ್ಲಿ.
ನಮ್ಮ ಭಾರತ ದೇಶ ಧ್ವಜ ಮಾಡಿದ್ರಲ್ಲ ಕೇಸರಿ ಬಿಳಿ ಹಸಿರು ಬಹಳ ಅರ್ಥಪೂರ್ಣವಾದಂಥದ್ದು. ಬಹುತೇಕ ಅಲ್ಲಿ ಅಶೋಕ ಚಕ್ರ ಇಟ್ಟರು ನಮಗೆ, ಅದು ಅರ್ಥ ಇತ್ತು, ಎಲ್ಲದಕ್ಕೊಂದು ಅರ್ಥ ಇತ್ತು. ಇವರು ಕೆಲವಷ್ಟು ಜನ ಈ ಕೇಸರಿಗೆ ಇದನ್ನು ದುರುಪಯೋಗ ಮಾಡ್ಕೊಳಕತ್ತ, ಇದು ನಂಬುದು ಅಂತ, ಇದು ಯಾರು ಇದು ತ್ಯಾಗ, ಇದು ಹಾಕ್ಕೊಂಡ್ರೆ ತ್ಯಾಗ ಬದ್ಲಕ್ಕೆ ಮನೋಭಾವನೆ ಇತ್ತಂದ್ರೆ ಹಾಕ್ಕೊಂಡ್ರೆ, ಇಲ್ಲಿ ಕಡೆ ಹಾಕ್ಕೊಂಡ್ರೆ ನೀವು ದುಷ್ಟ ಹಾಕಿರಿ ಅನ್ನೋ ಮಾತು. ಗರೀಬ್ ನವಾಜ್ ಅವ್ರದ್ದು ಬಣ್ಣ ಯಾವುದು? ಕೇಸರಿ ರೀ ಗುರುಗಳ, ಅದಕ್ಕೆ ಇದನ್ನ ಹಾಕೊಂಡು ಬಂದಿದ್ದು. ಅವ್ರು ಹಾಕಿದ್ದು ಗುರುಗಳ, ನಮ್ಮ ಇವ್ರ ನೇಯಬೇಕು ಸಾದಿಕ್ ಬಾಯಿ ಅಶ್ರಫ್ ಅವ್ರ ಮಗ. ಪಾಪ ಬಹಳ ಒಳ್ಳೆಯ ದರ್ಶನವನ್ನು ಕೊಟ್ಟರು, ನಮಗೆ ದುವಾ ಮಾಡಿದ್ರು, ಆಶೀರ್ವದಿಸಿದ್ರು. ಏನಲ್ಲಿ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಏನೇನು ನಮಗೆ ಅನುಭವ ಆಗಬೇಕಾಗಿತ್ತು. ಮೊದಲೇ ಸಾರಿ ಹೋದಾಗ ಇಷ್ಟ ಆಗಿದ್ದಿಲ್ಲ ನನಗೆ. ನಾನು ದರ್ಗಾಕ್ಕೆ ಹೋಗಿದ್ದೆ, ದರ್ಶನ ಮಾಡಿಕೊಂಡು ಅಲ್ಲಿ ಪುಷ್ಪವನ್ನು ಹಾಕಿ ಹಾಗೆ ನಾನು ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ. ಆದರೆ ಈ ಸಾರಿ ಹೋದಾಗ ನನಗೆ ಆದಂಥ ಅನುಭವ ಏನಿದೆ ಅಲ್ಲ, ಅದು ನನಗೆ ಗೊತ್ತೈತೆ, ನನ್ನ ಆತ್ಮಕ್ಕೆ ಗೊತ್ತೈತಿ, ನನಗೆ ಗೊತ್ತೈತಿ. ಅದರಂಥ ಅನುಭವ ನಿಮಗೆ ನಿಜವಾಗ್ಲೂ ಪಡಿಬೇಕಂದ್ರೆ ಅಲ್ಲಿ ಹೋಗಿ ಬರ್ಬೇಕು, ಅವಾಗ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಇಲ್ಲಿ ಅನುಭವ ಅಲ್ಲಿರುವಂಥ ಒಂದು ಅಗಾಧವಾದ ಶಕ್ತಿ ಇದು. ಬಹುತೇಕ ಅವರ ಬಗ್ಗೆ ನಾವು ಇತಿಹಾಸ ಓದಿರಲಿಲ್ಲ, ಭಾಳ ಜನಕ್ಕೆ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ಭಾಳಷ್ಟು ತಿಳ್ಕೊಂಡೆ. ಅವರು ನಮ್ಮ ಬೇರೆ ಯಾವ ದೇಶದಲ್ಲಿ ಇರಾನ್ನಿಂದ ಬಂದವರು ಪೂಜ್ಯರು. ಇರಾನ್ನಿಂದ ಬಂದು ಇಲ್ಲಿ ಅಭ್ಯಾಸವನ್ನು ಮಾಡಿ ಏನು ಸೂಫಿ ಸಂತರು ಬಹಳಷ್ಟು ವಿದ್ಯಾಭ್ಯಾಸವನ್ನು ಪಡೆದು ಈ ದೇಶದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಅಂದಿನ ಕಾಲದಲ್ಲಿ ಬಹುತೇಕ ಅನೇಕ ಜನ ಬಡವರಿಗೆ, ಯಾಕೆ ಗರೀಬ್ ನವಾಜ್ ಅಂತಾರಂತಂದ್ರೆ ಬಡವರ ಬಂದು ಯಾವ ಜಾತಿ ಮತ ಭೇದವನ್ನು ನೋಡ್ಲಿಲ್ಲ ಅವ್ರು ಯಾವತ್ತು. ಯಾರು ಕಷ್ಟದಲ್ಲಿದ್ದಾರೆ ಯಾವುದೇ ಜಾತಿ ಇರಲಿ ಅವ್ರಿಗೆ ಸೀದಾ ಅವ್ರ ಹತ್ರ ಕಷ್ಟ ಕೇಳ್ಕೊಂಡು ಹೋದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಯಾರೋ ಪರಿಶಿಷ್ಟ ಜಾತಿಗೆ ಹೊಂದಿದಂಥ ಒಬ್ಬ ವ್ಯಕ್ತಿ ಆ ಪೂಜ್ಯರ ಹತ್ರ ಹೋಗ್ತಾರೆ. ಹೋಗಿ ನನಗೆ ಹಿಂಗೆ ತೊಂದರೆ ಐತಿ, ನನಗೊಂದು ಎಕರೆ ಭೂಮಿ ಬಿಡಿಸ್ಕೊಡ್ರಿ, ನನಗೆ ಏನೂ ಇಲ್ಲ ಜೀವನ ಮಾಡೋದಕ್ಕೆ, ನಾನು ದುಡಿಬೇಕು, ಅದಕ್ಕೊಂದು ಎಕರೆ ಭೂಮಿ ಬಿಡಿಸ್ಕೊಡ್ರಿ ನನಗೆ ಎಲ್ಲರ ಪೂಜ್ಯರ. ಅವಾಗ ಪೂಜ್ಯ ಏನು ಮಾಡ್ತಾರೆ ಅಂದ್ರೆ, ಹೌದಾ ನಿನಗೆ ಜಮೀನು ಬೇಕಾ, ನೀನು ಇದು ಏನು ಒಕ್ಕಲ್ತನ ಮಾಡ್ತೀವಿ, ಒಂದು ದುಡಿತಿ ಅಂತಂದ ಮೇಲೆ ಅಂತೇಳಿ ಸೀದಾ ಅಕ್ಬರ್ನ ಹತ್ರ ಕರ್ಕೊಂಡು ಹೋಗ್ತಾರೆ. ಅಕ್ಬರ್ ಅವರಿಗೆ ಒಂದು ಸಂದೇಶ ಕೊಡ್ತಾರ, ನಾ ಬರ್ತೀನಿ ನಿಮ್ಗೆ ಭೇಟಿಗೆ ಅಂದ್ಕೊಳ್ಳೋಣ. ಅವರು ಇಡೀ ರಾಜಧಾನಿ ಎಲ್ಲ ಮಂದಿನ ಹೊರಗೆ ನಿಂದ್ರಿಸಿ ಅವ್ರಿಗೆ ವೆಲ್ಕಮ್ಗೆ ಸ್ವಾಗತ ಮಾಡಕ್ಕೆ ನಿಂತಿರ್ತಾರಂತ. ಅಷ್ಟು ಮಂದಿ ಕರ್ಕೊಂಡು ಇವ್ರು ಹೋಗ್ತಾರಂತ ಕರ್ಕೊಂಡು. ಏನಿದೆ ಅಂದ್ರೆ ಕೆಲಸ ಐತೆ ಅಂತಾರಂತ. ಬರೀ ಬುದ್ಧಿ ಏನೈತಿ ಹೇಳ್ರಿ, ಏನಿದ್ರೆ ಹೇಳ್ರಿ, ಏನು ಮಾಡ್ತೀನಿ, ರಾಜ ಅಲ್ಲ, ಅಷ್ಟು ಗೌರವ ಕೊಡ್ತಿದ್ರಿ ಪೂಜೆಗೆ. ಅವಾಗ ಅವ್ರು ಹೇಳಿದಂತ, ಈ ಮನುಷ್ಯನಿಗೆ ಕೇವಲ 2 ಎಕರೆ ಹೊಲ ಕೊಡುವಲ್ಲಿ ನಮ್ಮ ಇದ್ರ ಹತ್ರ ಅಜ್ಮೀರ್ದೊಳಗೆ, ಇವ್ರ ಪಾಪ ಇವ್ರಿಗೆ ಏನೂ ಇಲ್ಲ, ಏನೇ ಜಗತ್ತಿಕ್ಕದನ ಅವ್ರು ದುಡ್ಕೊಂಡು ತಿಂತಾನ, 2 ಎಕರೆ ಕೊಡೋದ್ರೆ ಅಕ್ಬರ್ ಅವರು ಬರೀ 2 ಎಕರೆ ಏನು ಕೇಳ್ತೀರಿ ಬುದ್ಧಿ, ಪೂರಾ ಅಜ್ಮೀರ್ನ ನಿಮ್ದು ಹೋರಿ ಅಂತೇಳಿ ಬರೆದು ಕೊಟ್ಬಿಟ್ರಂತ. ಅಜ್ಮೀರ್ನ ಬರೆದು ಕೊಟ್ಬಿಟ್ರಂತ ಅಕ್ಬರ್ ಅವರು. ಆ ಕಾಲದಲ್ಲಿ ಭಾಳ ಕಥೆ ಕೇಳ್ಬೋದೇ ನಾನು. ಅಕ್ಬರ್ ಅವ್ರಿಗೆ ಮಕ್ಕಳಾಗಿದ್ದಿಲ್ಲಂತೆ, ಗಂಡ ಸಂತಾನ ಬೇಕು ಅಂತ ಹೇಳಿ ಗರೀಬ್ ನವಾಜ್ ಹತ್ರ ಹೋಗಿ ಬಿಡ್ಕೊಂಡಿದ್ರು. ಅವರಿಗೆ ಗಂಡ ಸಂತಾನ ಆಯ್ತು ಅಕ್ಬರಿಗೆ. ಇದು ಕೂಡ ಇತಿಹಾಸ. ಶಹಜಾನ್ ಅದು 2 ಕಿಲೋಮೀಟರ್ ನಡ್ಕೊಂತ ಕುದುರೆ ಇಳಿದ ರಾಜಗಿರಿ ಬಿಟ್ಟು ಸಾಮಾನ್ಯ ಮನುಷ್ಯನಾಗಿ ಅಕ್ಬರ ಪಾದಯಾತ್ರೆ ಮುಖಾಂತರ ಅವ್ರ ದರ್ಶನ ಪಡ್ಕೊಂಡು ಬಂದಲ್ಲಿ ಅವರಿಗೆ ಆಶೀರ್ವಾದ ಸಿಕ್ತು ಅನ್ನೋದು ಇತಿಹಾಸದಲ್ಲಿ ಇರುವಂಥದ್ದು. ನೀವು ಅರ್ಥ ಮಾಡ್ಕೊಳ್ಳಿ. ಯಾರು ಭಯ ಭಕ್ತಿ ಶ್ರದ್ಧೆಯಿಂದ ನಡ್ಕೊಂತಾರ ಅವ್ರು ಖಂಡಿತವಾಗಿ ಆಶೀರ್ವಾದ ಇದೆ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು. ಯಾಕಂದ್ರೆ ಅದು ಶ್ರದ್ಧೆ ಬಹಳ ಮುಖ್ಯ. ಆ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ ಮನುಷ್ಯನ ಹತ್ರ. ಅದು ಮನುಷ್ಯನ ಜೊತೆಗಾಗಲಿ, ಅದು ಭಗವಂತನ ಜೊತೆಗಾಗಲಿ, ಅಲ್ಲಾಹನ ಜೊತೆಗಾಗಲಿ, ಪರಮಾತ್ಮನ ಜೊತೆಗಾಗಲಿ, ಆ ಶ್ರದ್ಧೆ ಭಯ ಭಕ್ತಿ ಅನ್ನೋದು ಯಾರ ಹತ್ರ ಇರುತ್ತೆ ಖಂಡಿತವಾಗಿ ಅವರಿಗೆ ಆಶೀರ್ವಾದ ಆ ಭಗವಂತನ ಐತಿ ಅನ್ನೋದನ್ನ ನಾನು ಮನಗಂಡಂಥವನು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ನಾವು ಭಾರತೀಯರು ಈ ಜಾತಿ ವ್ಯವಸ್ಥೆ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ನೋಡಿದವರು. ನಾವು ಪವಿತ್ರವಾದ ಏನು ನಮ್ಮ ಗ್ರಂಥ
ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಅಡಿಯಲ್ಲಿ ಅಚಲವಾದ ವಿಶ್ವಾಸ ನಂಬಿಕೆಯನ್ನು ಇಟ್ಟಂತವ್ರು, ಅದನ್ನು ನಂಬಿ ಹೊಟ್ಟಂತವ್ರು. ಜಾತ್ಯತೀತ ತಳ ಆದ್ಮೇಲೆ ನಮ್ಮ ದೇಶ ಯಾವ ತತ್ವ ಸಿದ್ಧಾಂತದ ಮೇಲಿದೆ ಆ ತತ್ವ ಸಿದ್ಧಾಂತವನ್ನು ನಾವು ಮನಸ್ಸಿನಲ್ಲಿ ಅಳವಡಿಸ್ಕೋಬೇಕು. ನಾಟಕೀಯವಾಗಿ ಅಲ್ಲ, ತೋರ್ಕಿಗಲ್ಲ. ತೋರ್ಕಿಗೆ ಭಾಳ ಮಂದಿ ಮಾಡ್ತಾರೆ, ನಾನು ತೋರ್ಕಿಗೆ ಏನು ಮಾಡೋದಿಲ್ಲ, ನನಗೆ ಬಣ್ಣ ಹಾಕೋದಕ್ಕೆ ಹೇಳ್ತಾರೆ. ಹೌದು, ನಾನು ಎಲ್ಲ ಬಣ್ಣ ಹಾಕ್ತೀನಿ, ನಾನು ಎಲ್ಲ ಬಣ್ಣದಂಗೆ ಹಾಕ್ತೀನಿ. ನಾನು ಯಾಕ್ರಿ ಗುರುಗಳು ತಪ್ಪೇನೈತಿ? ಬಣ್ಣ ನಮಗೆ ಇದ್ದಿದ್ವಲ್ಲ, ಬಣ್ಣ ಯಾರಿಗೆ ಬೇರೆದವ್ರಿಗೆಲ್ಲ ನಾವು ಮಾಡಿದ್ರು, ನಾವು ಹಾಕೊಳ್ಳೋದು ತಪ್ಪಾಗುತ್ತೆ. ಅದಕ್ಕೊಂದಂತಾರ, ಅದಕ್ಕೆ ಟೋಪಿಗೆ ಹಾಕಿದ್ರು ಒಂದು ಟೀಕೆ ಮಾಡ್ತಾರ, ಕುಂಕುಮ ಹಚ್ಚಿರೋ ಒಂದೇ ಥರ, ಇವತ್ತು ಹೆಚ್ಚಿರೋ ಒಂದೊಂಥರ, ಅನ್ಕೊಳ್ಳೋರು ಬೈಕೊಳ್ಳೋರು. ಐ ಡೋಂಟ್ ಕೇರ್. ಈ ಬೈಕೊಳ್ಳೋರು ನಮ್ಮ ಮಕ್ಕಳಿಗೆ ಯಾವತ್ತೂ ಕೇರ್ ಮಾಡೋದಿಲ್ಲ. ನೀವು ಬೇಕಾದ ಬೈಕೊಳ್ಳಿ, ವಾಟ್ಸಪ್ ಫೇಸ್ಬುಕ್ ನೋಡ್ಬೇಕಾರೆ ನೀವು ಬೇಕಾದ ಬೈಕೊಳ್ಳಿ. ನಾನು ಹೆಂಗದೀನಿ ಹಂಗ ಇರವ, ಇದೊಂದು ಜೀವ. ಈ ಉಸಿರೋಗಿ ನಾ ಹಿಂಗೆ ಯಾವ ನಾಟಕಕ್ಕೂ ಬದಲಿ ಆಗೋದಿಲ್ಲ, ಯಾವ ಅಧಿಕಾರಕ್ಕೂ ಬದಲಿ ಆಗೋದಿಲ್ಲ, ಯಾವ ಇದಕ್ಕಿಂತ 10 ಪಟ್ಟು ಅಧಿಕಾರ ದೊಡ್ಡದು ನಾ ಬದಲಿ ಆಗೋದು. ಹಿಂಗೆ ಇರೋಣ, ಅದನ್ನ ನೋಡ್ತೀರಿ ಮುಂದೆ. ಇದು ಈಗಲ್ಲ, ಈ ಮೊದಲಿಂದ ಐತಿ, ಹಿಂಗೆ ಮುಂದೆ ಹಿಂಗೆ ಇರುತ್ತೆ ಜೀವ, ಹಿಂಗೆ ಇರೋದಿಲ್ಲ. ಇದೊಂದು ಈಗ ಬಂದಿದೆ. ಅದಕ್ಕೆ ನಾವು ಮತ್ತೆ ಅಜ್ಮೇರ್ಗೆ ಹೋಗೋಣ. ದಯವಿಟ್ಟು ಯಾರೂ ಬೇಜಾರಾಗಬೇಡ್ರಿ, ನಾವೆಲ್ಲರೂ ಸಿದ್ಧತೆಯಲ್ಲಿ ಇರ್ರಿ. ನಾನು ಕರೆ ಕೊಡ್ತೀನಿ, 6 ತಿಂಗಳೊಳಗೆ ನೀವು ಹೊಳ್ಳಿ ಕರ್ಕೊಂಡು ಹೋಗೋದು ನಾನು ಪಕ್ಕ ಮಾಡ್ತೀನಿ. 6 ತಿಂಗಳು ಐತಿ, 6 ತಿಂಗಳದೊಳಗೆ ಶುಭ ಸಂದೇಶವೂ ಐತಿ. ನೋಡೋಣ, ಅಜ್ಮೇರ್ ಅಜ್ಜನ ಆಶೀರ್ವಾದ ಅದು ಇತ್ತಂದ್ರೆ ಏನು, ಅದು ಆಗ್ರೆ ಹೋಗ್ಬೇಕು, ಆಗ್ಲಿಲ್ಲ ಓಕೆ, ಆದ್ರೂ ಹೋಗ್ತೀವಿ, ಆಗ್ಲಿಲ್ಲ ಹೋಗ್ತೀವಿ. ಅಲ್ಲ ಅದು ಬೇಡ, ಬಹಳ ಮಂದಿಗೆ ಸ್ವಲ್ಪ ಖಾರ ಕಲಿಸುತ್ತೆ. ಈ ಮಾತು ಕೇಳಿ ಮತ್ತೆ ಎಚ್ಚರ ಕರೋರು ನಿಮ್ಗೆ ಗೊತ್ತಿಲ್ಲ. ಅವ್ರು ಆಗೋರಾಗ್ಲಿ, ನನಗೆ ಯಾರದಾರಲ್ಲಿ ಯಾರಿಗೆ ನವಾಸದ ನಮ್ಮ ಜೊತೆಗೆ ಯಾರು ಹಂಚಬೇಕಾಗಿಲ್ಲ. ಅದಕ್ಕೆ ಇವತ್ತು ತಾವೆಲ್ಲ ಈ ಒಂದು ಕಡೆಗೆ ಹೋಗ್ಬಿಡ್ತಾರೆ. ನಮ್ಮ ಮೌಲಾನ ಅವ್ರು ಹೇಳಿದ್ರು, ನೀವು ಅಷ್ಟೇ ಮನೆಯಾಗ ನಾವು ಪ್ರಸಾದ ತೊಗೊಂಡು ಬಂದಿದ್ವಿ, ನಿಮಗಂತ ಜಾಸ್ತಿ ತೊಗೊಂಡಿದ್ವಿ ನಾವು ರವೀಂದ್ರ ಪ್ರಸಾದ್. ಅದನ್ನೆಲ್ಲರಿಗೂ ಹಂಚ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಅದಕ್ಕೆ ನಮ್ಮ ನಾಸಿಕ್ ಗರ್ನೂಲ್ ಅವರು ಮತ್ತು MD ಮೌಲಾನ MD ಯೂನುಸ್ ಅವರು ಇಲ್ಲ ಇದೊಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಪ್ರಸಾದ ಕೊಡೋಣ, ಅವ್ರಿಗೂ ಆಸೆ ಇರುತ್ತೆ. ಅದಕ್ಕೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಮಾಡಿದ್ದೀವಿ. ತಾವೆಲ್ಲ ಬಂದಿದ್ದಕ್ಕೆ ನಾನು ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಪೂಜ್ಯರ ಆದಿಯಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬರ್ರಿ ಆದ್ರೆ ಈ ಕಡೆ ಮತ್ತೆ ಬರ್ರಿ, ಈ ಕಡೆ ಬರ್ರಿ. ಸೈಡ್ ಬರ್ರಿ, ಎಲ್ಲ ಸೈಡ್ ಬರ್ರಿ. ಪ್ರಸಾದ ಆದ್ಮೇಲೆ ಉಪ್ಪಿಟ್ಟು ಐತಿ, ಅದನ್ನು ಸ್ವೀಕರಿಸೋಗ್ರಿ. ಈ ಪ್ರಸಾದ ಮೊದಲ ಸ್ವೀಕರಿಸ್ರಿ. ದಯವಿಟ್ಟು ಶಾಂತತೆಯನ್ನು ಕಾಪಾಡ್ಕೊರಿ. ಸರ್ತಿ ಸಾಲಿನಲ್ವಲ್ಲ, ಎಲ್ಲರಿಗೂ ಶಾಂತ. ಪ್ರಸಾದದ ಜೊತೆಗೆ ಅಜ್ಮೇರದಿಂದ ತಂದಂಥ ಕೆಲವೊಂದು ನಾಡಿಗಳದಾವು. ಆ ನಾಡಿ ಸಹಿತ ತಾವು ಯಾರಾದ್ರೂ ತಗೊಂಡು ಕೊಳ್ಳಾಗ ಹಾಕೋಬಹುದು ಅಥವಾ ಕೈಗಾರ ಕಟ್ಕೋಬಹುದು. ನಿಮ್ಮ ಸಲುವಾಗಿ ತಂದಾರೆ ಸಾಹೇಬ್ರಲ್ಲಿಂದ. ಪ್ರಸಾದ ಜೊತೆಗೆ ಅದನ್ನು ಕೈಗೆ ಬಲಗೆ ಕಟ್ಕೋರಿ ಅಥವಾ ಕೊಳ್ಳಾಗಾರ ಹಾಕೋರಿ.
ದಯವಿಟ್ಟು ಯಾರು ತೆಳಗೆ ಚೆಲ್ಲಾರ್ದಂಗ ಪ್ರಸಾದವನ್ನು ಸ್ವೀಕಾರ. ಪ್ರಸಾದ ಬರ್ಬೇಕಲ್ಲ ಯಾಕಂದ್ರೆ ನೋಡ್ರಿ ಆ ಲಾಡಿಯು ವಿಶೇಷವಾಗಿ मुझे एक देव जी बोलो जो